ಬಸ್ಗೆ ಅಂಜು ಬಸ್ಗೆ ಅಂಜು ಬಸ್ಗೆ. ನಮ್ಮ ಬೈರ್ಕೂರು ಹೋಬಳಿ ಬರುತ್ತೆ, ಹಾಗೆ ಬೈರ್ಕೂರು ಪಂಚಾಯತಿನೂ ಬರುತ್ತೆ. ಆ ಗ್ರಾಮದಲ್ಲಿರುವಂಥ ಕೋದಂಡ ರಾಮ ಸ್ವಾಮಿಯ ದೇವಸ್ಥಾನದ ಇವತ್ತು ರಥೋತ್ಸವ ನಡೀತಾ ಇದೆ. ಆ ಗ್ರಾಮದಲ್ಲಿರುವಂಥ ಮುಖ್ಯವಾಗಿ ಹಿರಿಯರಿಗೆ ಹಾಗೂ ದೊಡ್ಡವರಿಗೆ, ಅಕ್ಕ ತಂಗಿಯರಿಗೆ, ಅಣ್ಣ ತಮ್ಮಂದಿರಿಗೆ ಎಲ್ಲರಿಗೂ ಒನ್ಸುತ್ತಾ ಮುಖ್ಯವಾಗಿ ನಮ್ಮ ಶೇಖರ್ ಅವ್ರಿಗೂ ದೇವ್ರು ಒಳ್ಳೇದು ಮಾಡಬೇಕು ಅಂತ ಹೇಳುತ್ತಾ, ಮತ್ತೆ ಕೃಷ್ಣಣ್ಣ ಅವರಿದ್ದಾರೆ, ಕೃಷ್ಣಣ್ಣ ಅವರು ಇವಾಗ ನಮ್ಮ ಇಲ್ಲೇನು ಕಾಣಿಸಿಲ್ಲ, ಬಂದು ಹೋಗಿದ್ದಾರೆ. ಅವ್ರಿಗೂ ದೇವ್ರು ಒಳ್ಳೇದು ಮಾಡಬೇಕು, ಅಭಿವೃದ್ಧಿ ಮಾಡಬೇಕು, ಮುಂದಕ್ಕೆ ಅವ್ರಿಗೂ ದೇವರು ಅಭಿವೃದ್ಧಿ ಆಗಿ ಎಲ್ತು ವೆಲ್ತು ಚೆನ್ನಾಗಿರ್ಬೇಕು ಅಂತ ದೇವ್ರ ಹತ್ರ ಪ್ರಾರ್ಥನೆ ಮಾಡುತ್ತಾ, ಮತ್ತೆ ಇಲ್ಲಿ ಲಕ್ಷ್ಮಣ ಅವರು ಅವ್ರಿಗೆ ಲಕ್ಷ್ಮಣಾಚಾರಿಗೆ ಅವ್ರಿಗೂ ಒಳ್ಳೇದಾಗಬೇಕು ಅಂತ ಹೇಳುತ್ತಾ, ಈ ಗ್ರಾಮದಲ್ಲಿ ಇರುವಂತ ಹಿರಿಯರಿಗೆ ಎಲ್ಲರಿಗೂ ಒಳ್ಳೇದಾಗಬೇಕು ಅಂತ ಅನ್ಸುತ್ತಾ, ರೈತರಿಗೆ ಮುಖ್ಯವಾಗಿ ಹೆಲ್ತು ವೆಲ್ತು ಚೆನ್ನಾಗಿರ್ಬೇಕು, ಅಭಿವೃದ್ಧಿ ಆಗಬೇಕು, ಮಳೆ ಬರಬೇಕು, ಬೆಳೆ ಆಗಬೇಕು ಅಂತ ಕೋರುತ್ತಾ, ಆ ದೇವರು ಎಲ್ಲರಿಗೂ ದೇವರು ಒಳ್ಳೇದು ಮಾಡಬೇಕು, ಅಭಿವೃದ್ಧಿ ಮಾಡಬೇಕು ಅಂತ ಹೇಳುತ್ತಾ, ಈ 4 ಮಾತುಗಳು ಮಾತಾಡೋದಕ್ಕೆ ಅವಕಾಶ ಕೊಟ್ಟಿರುವಂತ ಎಲ್ಲರಿಗೂ ಹಿರಿಯರಿಗೆ ನನ್ನ ಹೃದಯ ಪೂರ್ವಕ ನಮಸ್ಕಾರಗಳು ಹೇಳುತ್ತಾ, ಮುಖ್ಯವಾಗಿ ನಮ್ಮ ಮಾಧ್ಯಮವರಿಗೆ, ಪತ್ರಕರ್ತರಿಗೆ ವಂದಿಸುತ್ತಾ ಅವರಿಗೆಲ್ಲ ಧನ್ಯವಾದಗಳು ಹೇಳುತ್ತಾ, ನನ್ನ 4 ಮಾತುಗಳು ಕೊಟ್ಟಿರುವಂತ ಅವಕಾಶ ಕೊಟ್ಟಿರುವಂತ ಎಲ್ಲರಿಗೂ ಹೃತ್ಪೂರ್ವಕ ನಮಸ್ಕಾರಗಳು ಹೇಳುತ್ತಾ ನನ್ನ ಮಾತುಗಳು ಮುಗಿಸ್ತಾ ಇದ್ದೀನಿ.